ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಅಮ್ಮನ ಮನೇಲಿದ್ದಾಗ ತುಂಬಾನೇ ಬಿಸಿಲು. ಎಷ್ಟು ನೀರು ಕುಡಿದ್ರೂ ಕೂಡ ಸಾಲ್ತಾ ಇರಲಿಲ್ಲ. ಮಡಿಕೆಲಿ ಇಟ್ಕೊಂಡು ಕುಡಿದ್ರೂ ಕೂಡ ಆ ನೀರು ಸಾಕಾಗ್ತಿರ್ಲಿಲ್ಲ. ಆ ದಾವ್ಗೆ ಅಷ್ಟು ಕೂಡ ಬಿಸಿಲಿತ್ತು. ನಮ್ಮನೆ ಸೀಟ್ ಮನೆ ಬೇರೆ. ಮಕ್ಕಳನ್ನ ಒಳಗಡೆನೂ ಇರಿಸ್ಕೊಳಕ್ಕಾಗ್ತಿಲ್ಲ, ಹೊರಗಡೆನೂ ಕಳ್ಸಕ್ಕಾಗ್ತಿರ್ಲಿಲ್ಲ. ಅಷ್ಟು ಕಷ್ಟ ಆಯ್ತಾ ಇತ್ತು. ತುಂಬಾನೇ ಅನುಭವ ಆಯ್ತು ಈ ಸಲ ಅಮ್ಮನ ಮನೇಲಿ ಈ ಬಿಸಿಲಿಂದ ನನಗಂತೂ. ತಿಂಡಿ ತಿಂದ್ಬಿಟ್ಟು ಒದ್ದಾಡ್ತಿದ್ವಿ, ಹೇಗಪ್ಪ ಜೀರ್ಣ ಮಾಡ್ಕೊಳ್ಳೋದು ಅಂತ. ಅಷ್ಟು ಸೆಕೆ. ಮಾವಿನಹಣ್ಣು ಸೀಸನ್ ಇವಾಗಂತೂ. ಮಾವಿನಹಣ್ಣು ತಂದಾಗಂತೂ ಚೆನ್ನಾಗಿ ತೊಳೆದು ಸಿಪ್ಪೆ ಮೇಲೆ ಇರುತ್ತಲ್ಲ, ಸಿಪ್ಪೆ ತೆಗೆದು ತಿನ್ನಬೇಕು. ಮತ್ತು ಮೇಲ್ಗಡೆ ಈ ಥರ ಬ್ಲ್ಯಾಕ್ ಇರುತ್ತಲ್ಲ, ಅದನ್ನು ಕೂಡ ತೆಗೆದು ತಿನ್ನಬೇಕು. ಕೆಮಿಕಲ್ಸ್ ಹಾಕಿ ಮಾಡೋದ್ರಿಂದ ನಾವು ಈ ಥರ ತಿನ್ನಬೇಕು ಅಂತ ಡಾಕ್ಟರ್ಸ್ಗಳೇ ಹೇಳ್ತಾರೆ. ಅದಕ್ಕೋಸ್ಕರ ಹೇಳಿದೆ ನಿಮಗೂ ಕೂಡ, ನೀವು ಹಾಗೆ ಮಾಡಿ. ಇದು ಮ್ಯಾಂಗೋ ನೋಡಿದ್ರೆ ತುಂಬಾನೇ ಕಲರ್ ಇತ್ತು. ನಮ್ಮ ಮನೆಯವರು ತಂದಿದ್ರೆ ಅವತ್ತು ಇಲ್ಲಿಗೆ ಬಂದಾಗ ಅಕ್ಕಿ ತೊಗೊಂಡು ಹೋಗಕ್ಕೆ ಅಂತ ಬಂದಿದ್ರಲ್ಲ, ಅವಾಗ ಕಲರ್ ತುಂಬಾನೇ ಇದೆ, ಆದರೆ ಸ್ವೀಟ್ ಕಡಿಮೆ ಇತ್ತು. ಇದು ಬಾದಾಮಿ ಅಂತೆ. ಮಗ ಅಂತೂ ಸಿಪ್ಪೆ ತೆಗೋಕ್ಕೂ ಬಿಡಲಿಲ್ಲ. ಕೊಡು 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 ಅಂತೇಳಿ ಈಸ್ಕೊಂಡು ತಿಂದೇ ಬಿಟ್ಟ. ಇದ್ರ ಜೊತೆಗೆ ನಾವು ಸೀಬೆಹಣ್ಣು ಕೂಡ ಜಾಸ್ತಿ ತಿಂದ್ವಿ ಅಮ್ಮನ ಮನೆಯಲ್ಲಿ. ಇದಂತೂ ತುಂಬಾನೇ ಸಿಕ್ತು ನಮಗೆ. ಪಕ್ಕದ ಮನೆಯವರು ತುಂಬಾನೇ ತಂದ್ಕೊಟ್ರು. ನಮ್ಮ ಮನೇಲಿ ಈ ಗಿಡ ಎಲ್ಲ, ಆದರೆ ಪಕ್ಕದ ಮನೆಯಲ್ಲಿ ಇತ್ತು ಈ ಗಿಡ. ಮತ್ತು ಅವರು ಹೊಲದಲ್ಲೂ ಕೂಡ ಬೆಳೆದಿದ್ರು. ಸಿಕ್ಕಾಬಟ್ಟೆ ತಿಂದ್ವಿ. ಡೈಲಿ ಇಷ್ಟು ಈ ಪ್ಲೇಟಲ್ಲಿ ಇದೆಲ್ಲ ಅಷ್ಟು ಹಣ್ಣುಗಳನ್ನ ತಿಂತಾ ಇದ್ವಿ. ಅವ್ರು ನಮಗೆ ಕೊಡೋರು. ಇದು ಕೂಡ ಸೀಸನ್ ಹಣ್ಣೆ. ಈ ಹಣ್ಣು ತುಂಬಾನೇ ಒಳ್ಳೆಯದು. ಸೀಬೆಹಣ್ಣು ತುಂಬಾನೇ ರೈಟು ಕೂಡ ಜಾಸ್ತಿ ಇದೆ. ಹಾಗೆ ತಮ್ಮ ಒಂದು ಸ್ನ್ಯಾಕ್ಸ್ ಮಾಡಿಕೊಟ್ಟಿದ್ದೆ ಸಂಜೆ ಟೈಮು. ಅದು ಸಿಂಪಲ್ ಆಗಿತ್ತು, ಆದರೆ ತುಂಬಾನೇ ಚೆನ್ನಾಗಿತ್ತು. ಹೆಲ್ದಿ ಕೂಡ ಇದು. ಅದಕ್ಕೆ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಸೌತೆಕಾಯಿ, ಕ್ಯಾರೆಟ್ ತುರಿ, ಟೊಮೆಟೊ, ಈರುಳ್ಳಿ, ಮತ್ತು ಹೆಸರು ಕಾಳು, ಮೊಳಕೆ ಕಾಳು, ಮತ್ತು ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ನಿಂಬೆಹಣ್ಣು ಹಿಂಡ್ಬಿಟ್ಟು, ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪು, ಸಾಂಬಾರು ಖಾರ ಹಾಕಿ ಇದ್ದರೆ ಹಾಕ್ಕೊಡು, ಇಲ್ಲಾಂದರೆ ಅಚ್ಕಾರದ ಪುಡಿನೂ ಕೂಡ ಹಾಕ್ಬೋದು. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಒಂದು ಚಾಟು ಸಖತ್ತಾಗಿ ರೆಡಿ ಆಯಿತು. ಏನು ಸಖತ್ತಾಗಿತ್ತು ಅಂತಂದರೆ ಹೆಲ್ದಿನೂ ಕೂಡ ಇದು. ನನ್ನ ತಮ್ಮ ಮಾಡಿಕೊಟ್ಟಿದ್ದಕ್ಕೆ ನಾನು ನಿಮಗೆ ಶೇರ್ ಮಾಡಿದೆ. ಒಂದ್ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮೇಲೆ ಬೇಕು ಅಂದರೆ ಚೌಚೌ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಪಾಯಸ ಮಾಡಿದ್ರು ಅಮ್ಮ, ಅಕ್ಕಿ ಪಾಯಸ, ಅದನ್ನು ಕೂಡ ಶೇರ್ ಮಾಡ್ಕೊತಿದ್ದೀನಿ. ಹಾಗೆ ಒಂದು ಅರ್ಧ ಕಪ್ಪಷ್ಟು ಅಕ್ಕಿನ 1.5 hour ನೆನೆಸ್ಬಿಟ್ಟು ಹೆಸರುಬೇಳೆನ ಹುರ್ಕೊಂಡು ಸ್ವಲ್ಪ ನೀರು ಕಾಯಿಸ್ಕೊಳ್ಳಿ, ಎಷ್ಟು ಬೇಕು ಅಷ್ಟಕ್ಕೆ ಪಾಯಸಕ್ಕೆ. ಅದಕ್ಕೆ ಹುರಿದಿರೋದು ಹೆಸರುಬೇಳೆ ಹಾಕಿ, ಮತ್ತು ಅಕ್ಕಿನ ನೀವು ಜಾರಲ್ಲೂ ಕೂಡ ರುಬ್ಕೊಬೋದು ತರ್ತರಿಯಾಗಿ. ಅಮ್ಮ ಇಲ್ಲಿ ಕೈಯಲ್ಲೇ ಅದನ್ನು ಚಿವುಕಿ ಹಾಕಿ ಆಮೇಲೆ ಬೆಲ್ಲ ಹಾಕಿದ್ರೆ ಅಕ್ಕಿ ಪಾಯಸ ರೆಡಿ ಆಗುತ್ತೆ. ಬೇಕು ಅಂದರೆ ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಹುರಿದು ಹಾಕೋಬೋದು. ಮೇಲೆ ನಾವಂತೂ ಬೂಂದಿ ಹಾಕ್ಕೊಂಡು ಚೆನ್ನಾಗಿ ತಿಂದ್ವಿ. ತುಂಬಾ ಚೆನ್ನಾಗಿತ್ತು. ಒಂದ್ಸಲ ಟ್ರೈ ಮಾಡಿ. ಹಾಗೆ ಇನ್ನೂ ಒಂದು ಕೂಡ ರೆಸಿಪಿನ ಶೇರ್ ಮಾಡ್ತಿದ್ದೀನಿ. ನೆನೆಸಿಟ್ಟಿದ್ದ ಹೆಸರು ಬೇಳೆಗೆ ಕರಿಬೇವು ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಅದನ್ನು ಮಿಕ್ಸ್ ಮಾಡಿಬಿಟ್ರು ಅಮ್ಮ ಹಾಗೆ ಕುಲ್ಕಿ. ಅದಕ್ಕೆ ಸ್ವಲ್ಪ ಕಾಯಿ ತುರಿ ಮತ್ತು ಸೌತೆಕಾಯಿನ ಕಟ್ ಮಾಡಿ ಸಣ್ಣದಾಗಿ ನೀರು ತೆಗೆದದ್ರದ್ದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಟ್ಟರು ನಮ್ಗೆಲ್ರಿಗೂ. ಒಳ್ಳೆ ಕೈ ತುತ್ತು ತಿನ್ನೋ ಥರ. ಅದಕ್ಕೆ ನಿಂಬೆಹಣ್ಣು ಕೂಡ ಹಾಕಿದ್ರು. ಕೈ ತುತ್ತು ತಿನ್ನೋ ಥರ ಎಲ್ಲರೂ ಕೂಡ ಕೈಗೆ ಈಸ್ಕೊಂಡು ತಿಂದ್ವಿ. ತುಂಬಾ ಎಂಜಾಯ್ ಮಾಡಿದ್ವಿ ನಮ್ಮ ಅಮ್ಮನ ಮನೇಲಿ. ನಾವಂತೂ ಈ ಸಲ ಇದೆ ಫಸ್ಟ್ ಟೈಮ್ ಇಷ್ಟು ದಿನ ಉಳ್ಕೊಂಡಿದ್ದು. ಅದಕ್ಕೋಸ್ಕರ ಈಗ ಲೇಟಾಗಿ ಶೇರ್ ಮಾಡ್ತಾ ಇದ್ದೀನಿ. ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿದ್ರು ಅಮ್ಮನ ಮನೇಲಿ. ಹಾಗೆ ನಮ್ಮಮ್ಮ ಒಂದು ತಪ್ಪೋ ಸರಿನೋ ಗೊತ್ತಿಲ್ಲ, ಈ ಕೋತಿಗಳಿಗೆ ನಮ್ಮಮ್ಮ ಈ ಥರ ಮೊಸರನ್ನ, ಬಿಸ್ಕೆಟ್ಸ್ ಎಲ್ಲ ಹಾಕ್ತಿರ್ತಾರೆ. ಆದರೆ ಅಕ್ಕಪಕ್ಕದವರು ಬೈತಾ ಇರ್ತಾರೆ, ಆದರೂ ಅಮ್ಮ ಬಿಡೋದಿಲ್ಲ. ಇದು ಎಷ್ಟು ಸರಿನೋ ತಪ್ಪೋ ನನಗಂತೂ ಗೊತ್ತಿಲ್ಲ. ಅಮ್ಮ ಬೇಡ ಅಂತ ಹೇಳ್ತೀನಿ, ಯಾಕಂದರೆ ಕೋತಿಗಳಲ್ವ, ಅಕ್ಕಪಕ್ಕದ ಮನೇಲೆಲ್ಲ ಓಡಾಡಿ ಮಾಡ್ತವೆ. ಅದಕ್ಕೋಸ್ಕರ ಬೆಳಿಗ್ಗೆ ಟೈಮ್ ಬಂದು ನಮ್ಮಮ್ಮನ ಕೂಗಿ ಏಳಿಸ್ತವೆ. ಇಷ್ಟ ಆದರೆ ಲೈಕ್, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.